ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕಡು ಬಡವರ ಕುಟುಂಬದಲ್ಲಿ ಹುಟ್ಟಿದ ಸಾಯಿ ಗೌಡ್ ಶರವಣ ಅವರು ಚಿನ್ನದ ಸಾಮ್ರಾಜ್ಯವನ್ನು ಕಟ್ಟಿದ್ದು ಹೇಗೆ ಗೊತ್ತಾ? ಎಂದು ಅವರ ಒಟ್ಟು ಆಸ್ತಿ ಎಷ್ಟು ಗೊತ್ತಾ? ಬೆಂಗಳೂರಿನ ಬಸವನಗುಡಿಯ ಡಿವಿಜಿ ರಸ್ತೆಯಲ್ಲಿ ನಡೆದಾಡುವಾಗ ಕಣ್ಣು ಕುಕ್ಕುವಂತೆ ತಲೆ ಎತ್ತಿ ನಿಂತಿರುವ ಶ್ರೀ ಸಾಯಿ ಗೌಡ್ ಪ್ಯಾಲೇಸ್ ಅಂತಹ ಬೃಹತ್ ಚಿನ್ನದ ಸಾಮ್ರಾಜ್ಯವನ್ನು ನೋಡಿದರೆ ಯಾರಿಗೆ ಆದರೂ ಆಶ್ಚರ್ಯವಾಗುತ್ತದೆ. ಆದರೆ ಈ ಸಾಮ್ರಾಜ್ಯದ ಒಡೆಯ ಟಿ.ಎಂ. ಶರವಣ ಅವರು ಒಂದು ಕಾಲದಲ್ಲಿ ತಿಂಗಳಿಗೆ ಕೇವಲ 100 ರೂಪಾಯಿ ಸಂಬಳಕ್ಕೆ ದುಡಿಯುತ್ತಿದ್ದರು ಎಂದರೆ ನೀವು ನಂಬಲೇಬೇಕು. ಇದು ಕಥೆಯಲ್ಲ, ಕಟ್ಟು ಕಥೆಯಲ್ಲ. 100 ರೂಪಾಯಿ ಸಂಬಳದ ಕರಾಳದ ದಿನಗಳು. ಶರವಣ ಅವರದು ರಾಯಲ್ ಕುಟುಂಬವಲ್ಲ. ತಂದೆ ತಾಯಿ ಒಂದು ಚಿಕ್ಕ ದಿನಸಿ ಅಂಗಡಿ ನಡೆಸುತ್ತಿದ್ದರು. ಬಡತನ ಎಷ್ಟಿತ್ತೆಂದರೆ ಶರವಣ ಅವರಿಗೆ 10ನೇ ತರಗತಿ ದಾಟಿ ಮುಂದೆ ಓದಲು ಕಷ್ಟವಾಗಿತ್ತು. ಮನೆಯ ಕಷ್ಟ ನೋಡಲಾರದೆ ಆ ಹುಡುಗ ಕೆಲಸ ಹುಡುಕಿಕೊಂಡು ಹೊರಟಾಗ ಆ ಹುಡುಗನಿಗೆ ಸಿಕ್ಕಿದ್ದು ಒಂದು ಸಣ್ಣ ಅಂಗಡಿಯಲ್ಲಿ ಗುಮಾಸ್ತನ ಕೆಲಸ. ತಿಂಗಳಿಗೆ ಕೇವಲ 100 ರೂಪಾಯಿ. ಆ 100 ರೂಪಾಯಿ ಬದುಕು ಸಾಗಿಸುವುದು ನರಕ ಯಾತನೆಯಾಗಿತ್ತು. ಆದರೂ ಶರವಣ ಅವರು ಸೋಲಲಿಲ್ಲ. ಅವರು ಅವಿನ್ಯೂ ರೋಡ್ ಮತ್ತು ಆ ಒಂದು ತಿರುವು ಶರವಣ ಅವರ ಬದುಕಿನ ದಿಕ್ಕನ್ನೇ ಬದಲಿಸಿತು. ಬೆಂಗಳೂರಿನ ಅವಿನ್ಯೂ ರಸ್ತೆಯಲ್ಲಿರುವ ಆ ಒಂದು ಚಿನ್ನದ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿದಾಗ ಅಲ್ಲಿ ಅವರು ಕೆಲಸಗಾರನಾಗಿರಲಿಲ್ಲ, ಮಾಲೀಕನಿಗಿಂತ ಹೆಚ್ಚಾಗಿ ಅಂಗಡಿಯನ್ನು ಪ್ರೀತಿಸಿ ದುಡಿದರು. ಸುಮಾರು 15ರಿಂದ 20 ವರ್ಷಗಳ ಕಾಲ ಬೇರೆಯವರ ಅಂಗಡಿಯಲ್ಲಿ ಬೆವರು ಸುರಿಸಿದರು. ಆ ಸಮಯದಲ್ಲಿ ನಡೆದ ಒಂದು ಘಟನೆ ಅವರ ಹಣೆ ಬರಹವನ್ನೇ ಬದಲಿಸಿತು. ಶರವಣ ಕೆಲಸ ಮಾಡುತ್ತಿದ್ದ ಅಂಗಡಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಪುತ್ರಿಯರು ಚಿನ್ನ ಖರೀದಿಸಲು ಬರುತ್ತಿದ್ದರು. ಶರವಣ ಅವರ ವಿನಯ, ಪ್ರಾಮಾಣಿಕತೆ ಮತ್ತು ಚುರುಕುತನ ಗೌಡರ ಕುಟುಂಬಕ್ಕೆ ಇಷ್ಟವಾಯಿತು. ಕೇವಲ ಒಬ್ಬ ಸೇಲ್ಸ್ ಬಾಯ್ ಆಗಿದ್ದ ಶರವಣ ದೊಡ್ಡ ರಾಜಕೀಯ ಕುಟುಂಬದ ವಿಶ್ವಾಸ ಗಳಿಸಿದರು. ಇದೇ ಅವರ ಬದುಕಿನ ಅತಿ ದೊಡ್ಡ ಬಂಡವಾಳವಾಯಿತು. ಬಂಡವಾಳ ಎಲ್ಲಿಂದ ಬಂತು? ಜನರು ಅಂದುಕೊಳ್ಳುವಂತೆ ಶರವಣ ಅವರಿಗೆ ಏಕಾಏಕಿ ಲಾಟರಿ ಹೊಡೆದಿಲ್ಲ. ಅವರು ತಮ್ಮ ಸ್ವಂತ ಉದ್ಯಮ ಆರಂಭಿಸಲು ಹಣ ಕೂಡಿಸಿದ್ದು ಹನಿ ಹನಿ ಗೂಡಿ. ಸುಮಾರು 18 ವರ್ಷಗಳ ಕಾಲ ಬೇರೆಯವರ ಬಳಿ ದುಡಿದು ಬಂದ ಸಂಬಳ ಮತ್ತು ಇನ್ಸೆಂಟಿವ್ ಗಳನ್ನು ಖರ್ಚು ಮಾಡದೆ ಉಳಿಸಿದರು. 2000ನೇ ಇಸ್ವಿಯಲ್ಲಿ ಅವರು ರಿಸಿಕ್ ತೆಗೆದುಕೊಂಡು ಬಸವನಗುಡಿಯ ಡಿವಿಜಿ ರಸ್ತೆಯಲ್ಲಿ ಸ್ವಂತ ಮಳಿಗೆ ಶ್ರೀ ಸಾಯಿ ಗೌಡ್ ಪ್ಯಾಲೇಸ್ ತೆರೆಯಲು ನಿರ್ಧರಿಸಿದಾಗ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದು ದೇವೇಗೌಡ ಅವರ ಕುಟುಂಬ ಪ್ರೋತ್ಸಾಹ. ಸ್ವಂತ ದೇವೇಗೌಡ ಅವರೇ ಬಂದು ಅಂಗಡಿಯನ್ನು ಉದ್ಘಾಟನೆ ಮಾಡಿದರು. ದೊಡ್ಡ ವ್ಯಕ್ತಿಗಳ ಆಶೀರ್ವಾದ ಮತ್ತು ಜನಗಳ ನಂಬಿಕೆ ಅವರಿಗೆ ಆರಂಭ ಫಲ ನೀಡಿತು. ವ್ಯಾಪಾರದಲ್ಲಿ ಕ್ರಾಂತಿ. ಕೃಚೇಲನ ಕುಬೇರನ ಕಡೆಗೆ. ಅಂಗಡಿ ತೆರೆದ ತಕ್ಷಣ ಲಾಭ ಬರಲಿಲ್ಲ. ಶರವಣ ಅವರ ತಲೆಯಲ್ಲಿ ಒಂದು ಐಡಿಯಾ ಹೊಳೆಯಿತು. ಅಂದಿನ ಕಾಲದಲ್ಲಿ ಚಿನ್ನಕ್ಕೆ ಮೇಕಿಂಗ್ ಚಾರ್ಜಸ್ ಮತ್ತು ವೇಸ್ಟೇಜ್ ಹೆಸರಿನಲ್ಲಿ ಗ್ರಾಹಕರನ್ನು ಸುಲಿಗೆ ಮಾಡಲಾಗುತ್ತಿತ್ತು. ಶರವಣ ಅವರು ತನ್ನ ಅಂಗಡಿಯಲ್ಲಿ ಮೇಕಿಂಗ್ ಚಾರ್ಜ್ ಇಲ್ಲ, ವೇಸ್ಟೇಜ್ ಇಲ್ಲ ಎಂದು ಬೋರ್ಡ್ ಹಾಕಿದರು. ಇದು ಮಧ್ಯಮ ವರ್ಗದ ಜನರನ್ನು ಸೆಳೆಯಿತು. ಜೊತೆಗೆ ಸಿನಿಮಾ ತಾರೆಯರನ್ನು ಕರೆಸಿ ಅದ್ದೂರಿ ಪ್ರಚಾರ ಮಾಡಿಸಿದರು. ಇಂದು ಒಂದು ಚಿಕ್ಕ ಮಳಿಗೆಯಿಂದ ಶುರುವಾದದ್ದು ಇಂದು ಕನಕಪುರ ರಸ್ತೆ ಸೇರಿದಂತೆ ಬೆಂಗಳೂರಿನಾದ್ಯಂತ 8ಕ್ಕೂ ಹೆಚ್ಚು ಬೃಹತ್ ಶೋರೂಮ್ಗಳಾಗಿ ಬೆಳೆದಿವೆ. ರಾಜಕೀಯ ಪ್ರವೇಶ, ವ್ಯಾಪಾರ ಬೆಳೆದಂತೆ ದೇವೇಗೌಡ ಅವರ ಕುಟುಂಬದೊಡನೆ ಇದ್ದ ಒಡನಾಟ ಅವರನ್ನು ರಾಜಕೀಯಕ್ಕೆ ತಂದಿತು. 2000ನೇ ಇಸ್ವಿಯಲ್ಲಿ ಜೆಡಿಎಸ್ ಸೇರಿದ ಅವರು ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ವಿಧಾನಸಭಾ ಪರಿಷತ್ ಸದಸ್ಯನಾಗಿ ಎಂಎಲ್ಸಿ ಆಗಿ ಬೆಳೆದರು. ಬಡವರಿಗಾಗಿ ಕೇವಲ 5 ರೂಪಾಯಿ ಊಟ ನೀಡುವ ಅಪ್ಪಾಜಿ ಕ್ಯಾಂಟೀನ್ ಆರಂಭಿಸಿ ಜನಪ್ರಿಯರಾದರು. ಇಂದಿನ ಒಟ್ಟು ಆಸ್ತಿ ಎಷ್ಟು? ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ ಮತ್ತು ಅವಾಗಿನ ಬೃಹತ್ ಉದ್ಯಮವನ್ನು ಲೆಕ್ಕ ಹಾಕಿದರೆ ಒಂದು ಕಾಲದಲ್ಲಿ 100 ರೂಪಾಯಿಗೆ ಕಷ್ಟಪಡುತ್ತಿದ್ದ ಶರವಣ ಇಂದು 106 ಕೋಟಿ ಒಡೆಯ. ಬೆಂಗಳೂರಿನ ಪ್ರಮುಖ ಪ್ರದೇಶಗಳಲ್ಲಿ ವಾಣಿಜ್ಯ ಕಟ್ಟಡಗಳು, ಐಷಾರಾಮಿ ಮನೆಗಳು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣಗಳು, ಐಷಾರಾಮಿ ಕಾರುಗಳು, ಅವರ ಕುಟುಂಬ ಸದಸ್ಯರು ಮತ್ತು ಪಾಲುದಾರಿಕೆ ಉದ್ಯಮಗಳ ಒಟ್ಟು ಆಸ್ತಿ ಸುಮಾರು 50ರಿಂದ 60 ಕೋಟಿ ಆರ್ಥಿಕ ಎಂದು ಅಂದಾಜಿಸಲಾಗಿದೆ. ಚುನಾವಣಾ ಪ್ರಮಾಣ ಪತ್ರದಲ್ಲಿ ತೋರಿಸಿದ ಆಸ್ತಿಯೇ ಕೋಟಿಗಳಲ್ಲಿದೆ. ಇನ್ನು ಮಾರುಕಟ್ಟೆ ಮೌಲ್ಯ ಅದಕ್ಕಿಂತ 10 ಪಟ್ಟು ಹೆಚ್ಚು ಎನ್ನುವುದು ಅಂದಾಜು ಲೆಕ್ಕಾಚಾರ. ಯಾವುದೇ ಗಾಡ್ ಫಾದರ್ ಇಲ್ಲದೆ ಕೇವಲ ನಾಲಿಗೆಯ ಮೇಲೆ ಹಿಡಿತ, ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದಿಂದ ಒಬ್ಬ ಸಾಮಾನ್ಯ ಹುಡುಗ ಹೇಗೆ ಚಿನ್ನದ ದೊರೆಯಾಗಬಹುದು ಎಂಬುದಕ್ಕೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಶರವಣ ಅವರೇ ಸಾಕ್ಷಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮರೆಯದೆ ಒಂದು ಲೈಕ್ ಮಾಡಿ. ಹಾಗೆ ಇವರ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ತಿಳಿಸಿ.